ಪದೇ ಪದೇ ಫಾರಿನ್ ಟ್ರಿಪ್ ಮಾಡೋದಕ್ಕೆ ನಿವೇದಿತಾ ಗೌಡಗೆ ಹಣ ಎಲ್ಲಿಂದ ಬರುತ್ತೆ? ಟಿಕ್ ಟಾಕ್ ಮಾಡುತ್ತಿದ್ದ ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಮೂಲಕ ಫೇಮಸ್ ಆಗಿರೋದಂತೂ ಸತ್ಯ, ಅದು ನಿಮಗೆ ಗೊತ್ತಿರುವಂಥ ವಿಚಾರ. ಬಿಗ್ ಬಾಸ್ ಶೋ ಬಳಿಕ ಅವರು ಮಾಜಿ ಪತಿ ಚಂದನ್ ಶೆಟ್ಟಿ ಜೊತೆ ರಾಜಾರಾಣಿ ಎನ್ನುವ ಕಪಲ್ ಶೋನಲ್ಲಿ ಭಾಗವಹಿಸಿದ್ರು. ಪತಿ ಜೊತೆ ಆಲ್ಬಮ್ ಸಾಂಗ್ನಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ರು. ಗಿಚ್ಚಿ ಗಿಲಿಗಿಲಿ ಸೇರಿದಂತೆ ಅವರು ಕೆಲವು ಶೋಗಳಲ್ಲಿ ನಟಿಸಿದ್ದುಂಟು. ಇಲ್ಲಿ ಅವರಿಗೆ ಆದಾಯ ಬರುವುದು ಕೂಡ ಕಾಮನ್. ಚಂದನ್ ಶೆಟ್ಟಿ ಜೊತೆ ನಿವೇದಿತಾ ಗೌಡ ಅವರು ನೀವು ಗಮನಿಸಿರ್ಬೋದು, ಮುದ್ದು ಗೊಂಬೆ ಅನ್ನುವಂಥ ಹಾಡಿಗೆ ಸಿಕ್ಕಾಪಟ್ಟೆ ಅವರು ಫೇಮಸ್ ಆಗಿದ್ದಂತೂ ಕೂಡ ಖಚಿತ. ಜೊತೆಗೆ ಮುದ್ದು ರಾಕ್ಷಸಿ ಎನ್ನುವ ಸಿನಿಮಾ ಕೂಡ ಮಾಡಿದ್ದಾರೆ. ಈ ಹಿಂದೆ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದ ನಿವೇದಿತಾ ಗೌಡ ಅವರು ಇತ್ತೀಚೆಗೆ ಹೊಸ ಯೂಟ್ಯೂಬ್ ಓಪನ್ ಮಾಡಿದ್ದಾರೆ. ಆದರೆ ಅಷ್ಟು ವೀಕ್ಷಣೆ ಆಗ್ತಿಲ್ಲ, ಜೊತೆಗೆ ಆದಾಯವೂ ಕೂಡ ಬರ್ತಾ ಇಲ್ಲ. ಆದರೆ ಒಂದಾದ ಮೇಲೆ ಒಂದರಂತೆ ನಿವೇದಿತಾ ಗೌಡ ಅವರು ದೇಶಗಳನ್ನು ಸುತ್ತುತ್ತಾ ಇದ್ದಾರೆ. ಇದಕ್ಕೆ ಎಲ್ಲಿಂದ ಹಣ ಬರುತ್ತದೆ ಅಂತ ಅಭಿಮಾನಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ನಿತ್ಯ ಒಂದೊಂದು ಫೋಟೋ ವಿಡಿಯೋ ಹಾಕುವ ನಿವೇದಿತಾ ಗೌಡ ಅವರು ಎಲ್ಲಿಯೂ ಬಟ್ಟೆಯನ್ನು ರಿಪೀಟ್ ಮಾಡಲ್ಲ. ಅಷ್ಟೊಂದು ಬಟ್ಟೆಗಳು ಚೇಂಜ್ ಆಗ್ತಾ ಇವೆ. ಸದ್ಯ ನಿವೇದಿತಾ ಗೌಡ ಅವರು ಯಾವುದೇ ಪ್ರಾಜೆಕ್ಟ್ ಮಾಡುತ್ತಿಲ್ಲ, ಅಷ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡ್ತಿಲ್ಲ, ಈವೆಂಟ್ನಲ್ಲಿ ಭಾಗಿಯಾಗ್ತಿಲ್ಲ. ಹೀಗಿರುವಾಗ ಹಣದ ಮೂಲ ಎಲ್ಲಿಂದ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ. ತಿಂಗಳಿಗೆ ಒಂದು ಬ್ರ್ಯಾಂಡ್ ಪ್ರಚಾರ ಮಾಡಿದರೂ ಕೂಡ ಸಾಕಾಗುತ್ತದೆ, ನನಗೆ ಅಷ್ಟು ಆದಾಯ ಬರುತ್ತದೆ ಎಂದು ನಿವೇದಿತಾ ಗೌಡ ಅವರೇ ಹೇಳಿಕೊಂಡಿದ್ದಾರೆ. ಅಂದಹಾಗೆ ನಿವೇದಿತಾ ಗೌಡಗೆ ಇನ್ಸ್ಟಾಗ್ರಾಮ್ನಲ್ಲಿ 2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಪ್ರಮೋಷನ್ ಮಾಡಿ ಇದರಿಂದ ಹಣ ಸಂಪಾದನೆ ಮಾಡಬಹುದು ಅಂತಲೂ ಕೂಡ ಅವರು ಹೇಳಿದ್ದಾರೆ. ವೀಕ್ಷಕರೇ, ಪ್ರಮೋಷನ್ ಮಾಡೋದ್ರಿಂದ ಅಥವಾ ಮತ್ತೊಂದೋ ಮಗದೊಂದೋ ಈ ಒಂದು ಸಣ್ಣ ಪುಟ್ಟ ವ್ಯವಹಾರದಿಂದ ಹಣ ಸಿಗುತ್ತೆ. ಆ ಹಣವನ್ನು ಇಟ್ಕೊಂಡು ಫಾರಿನ್ ಟ್ರಿಪ್ಗೆ ಹೋಗ್ತೀನಿ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ನಿಜ? ನನಗೆ ಕೆಲವೊಂದು ನಟಿಯರ ಹಣೆ ಬರಹಗಳು, ವಿಚಾರಗಳು ನನ್ನ ಬುಡಕ್ಕೆ ಬರ್ತವೆ. ಆದರೆ ಪ್ರೂಫ್ ಇಲ್ಲದ ಕಾರಣ ನಾವು ಏನು ಕೂಡ ಅದರ ಬಗ್ಗೆ ಜನರಿಗೆ ಎಕ್ಸ್ಪೋಸ್ ಮಾಡೋದಕ್ಕಾಗಲ್ಲ. ಆದರೆ ನಿವೇದಿತಾ ಗೌಡ ಅವರು ಫಾರಿನ್ ಮೇಲೆ ಫಾರಿನ್ನು ಇವಂಗೆಲ್ಲ ಸುತ್ತಾ ಇದ್ದಾರೆ. ಆಮೇಲೆ ಚಂದನ್ ಶೆಟ್ಟಿಗೆ ಡಿವೋರ್ಸ್ ಬೇರೆ ಕೊಟ್ಟಿದ್ದಾರೆ. ಹೀಗಿರುವಾಗ ಡಿವೋರ್ಸ್ ಕೊಟ್ಟು ಹೀಗೆ ಸುತ್ತಾ ಇರೋದು ಯಾರ ಜೊತೆ? ಒಬ್ಬರೇ ಸುತ್ತಾ ಇದ್ದಾರಾ ಅಥವಾ ಬೇರೆ ಬಾಯ್ ಫ್ರೆಂಡ್ ಇದ್ದಾರಾ? ನೀವೆಲ್ಲರೂ ಕೂಡ ಕೇಳ್ಬೋದು, ಇದೆಲ್ಲ ನಿನಗೆ ಯಾಕಪ್ಪ, ಅದು ಅವರ ಪರ್ಸ್ನಲ್ ಅಂತ. ಅಲ್ಲೇ ಇರೋದು ಪಾಯಿಂಟು ವೀಕ್ಷಕರೇ. ಇದೆಲ್ಲ ನಿನಗೆ ಯಾಕಪ್ಪ ನನಗೆ ಯಾಕಪ್ಪ ಅಂದ್ಕೊಂಡ್ರೆ ಇಲ್ಲಿ ನಿಮ್ಮೆಲ್ಲರ ಹಣ ವ್ಯರ್ಥ ಆಗುತ್ತಿರಬಹುದು. ನಾವು ಕಷ್ಟಪಟ್ಟು ದುಡಿದಂಥ ಹಣ ಇಲ್ಲಿ ಇನ್ಯಾರಿಗೋ ವ್ಯರ್ಥ ಆಗುತ್ತಿರಬಹುದು. ಅದನ್ನು ಕಂಡು ಹಿಡಿಬೇಕು, ಅದನ್ನು ಬಡಿದೆಬ್ಬಿಸಬೇಕು. ಸತ್ತಂತಿಹದನ್ನು ಬಡಿದೆಬ್ಬಿಸುವ ಪ್ರವೃತ್ತಿ ನನ್ನದು. ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇವನಿಗೆ ಪರ್ಸ್ನಲ್ ವಿಚಾರ ಇಟ್ಕೊಂಡು ಮಾತನಾಡ್ತೇನೆ ಅಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ನನ್ನ ಐಡಿಯಾ ಮತ್ತು ನನ್ನ ಉದ್ದೇಶ ನಿಮಗೆ ಯಾರಿಗೂ ಗೊತ್ತಿಲ್ಲ. ನನಗೆ ಸತ್ಯ ಗೊತ್ತಾಗಬೇಕು, ಹಣದ ಮೂಲ ಗೊತ್ತಾಗಬೇಕು. ಇವತ್ತು IT ಅಧಿಕಾರಿಗಳು ಎಲ್ಲೆಲ್ಲೋ ಹೋಗಿ ಯಾರ್ಯಾರ ಮನೆಯೋ ಇವತ್ತು ರೇಡ್ ಮಾಡ್ತಾ ಇದ್ದಾರೆ. ಮಾಡಬಾರ್ದು ಅಂತಲ್ಲ, ಆದರೆ ಇವರ ಹಣದ ಮೂಲ ಎಲ್ಲಿಂದ ಅನ್ನೋದು ಕೂಡ ಗೊತ್ತಾಗಬೇಕು. ಸಾರ್ವಜನಿಕರ ಹಣ ಬೇರೆಯವರಿಂದ ದುರ್ಬಳಕೆ ಆಗ್ತಿದ್ರೆ ಇವರನ್ನು ನಡೆಸುವ ಮೇಟಿ ಮತ್ತೊಬ್ಬ ಇದ್ದರೆ ಏನು ಮಾಡ್ತೀರಾ ಸ್ನೇಹಿತರೆ? ಹಾಗಾಗಿ ನಾವು ಇದನ್ನು ಸ್ವಲ್ಪ ಕೆದಕ್ತಾ ಇರಬೇಕು, ಕೆದಕಿ ವಿಷಯನ ಕಲೆಕ್ಟ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಎಲ್ಲರೂ ಕರಪ್ಟ್ ಆಗಿಬಿಡ್ತಾರೆ. ಇನ್ನು ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.